ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಎಲಿಮೆಂಟ್ಸ್ ಆಫ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಟೋಮೊಬೈಲ್ ಬ್ರಾಂಚ್ ಫಸ್ಟ್ ಸೆಮಿಸ್ಟರ್ C25 ಸಿಲೆಬಸ್ದು ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಅಲ್ಲದೆ ಸ್ಕೋರಿಂಗ್ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮಗೆ ಸಾಕಷ್ಟು ಟಿಪ್ಸ್ ಕೊಡ್ತಾ ಹೋಗ್ತೀನಿ, ಹೇಗೆ ಪಾಸ್ ಮಾಡ್ಕೋಬೇಕು ಮತ್ತು ಅಷ್ಟೇ ಅಲ್ಲದೆ ಹೇಗೆ ಸ್ಕೋರ್ ಮಾಡ್ಕೋಬೇಕು ಅಂತಂತ ಹೇಳಿ. ಮತ್ತು ಯಾರಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಆಟೋಮೊಬೈಲ್ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ ಅಂದರೆ C25 ಸಿಲೆಬಸ್ನವ್ರಿಗೆ ಹೊಸ ಸಿಲೆಬಸ್ ಪ್ರಕಾರ ಎಲಿಮೆಂಟ್ಸ್ ಆಫ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಥೇರಿ ಸಬ್ಜೆಕ್ಟ್ ಇರ್ತೈತೆ. ಅದಕ್ಕೆ ನೀವು ಫೈನಲ್ ಥೇರಿ ಎಕ್ಸಾಮ್ ಬರೀತೀರಿ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸು ಆ್ಯಕ್ಚುಲಿ ಇಟ್ ಈಸ್ ಕಂಡಕ್ಟೆಡ್ ಫಾರ್ 3 hours, 3 ತಾಸಿಗೆ ಕಂಡಕ್ಟ್ ಮಾಡ್ತಾರೆ, 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ಸೊ ನೀವು ಪಾಸ್ ಆಗಬೇಕಂದ್ರೆ ಎಷ್ಟು ತೊಗೋಬೇಕು? ಪಾಸ್ ಆಗಬೇಕಂದ್ರೆ 40 ಮಾರ್ಕ್ಸ್ ಮಿನಿಮಮ್ ತೊಗೋಬೇಕು. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇಸ್ 40%. ಸೊ 40ಕ್ಕಿಂತ ನೀವು ಕಡಿಮೆ ತೊಗೊಂಡ್ರೆ ಇದು ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೆ ಆದಷ್ಟು ನೀವು ಮೋರ್ ದ್ಯಾನ್ 40 ಸ್ಕೋರ್ ಮಾಡಿದರೆ ಭಾಳ ಒಳ್ಳೆಯದು. ಓಕೆ, ಸೊ ಇಲ್ಲಿ 3 ಸೆಟ್ ಕೊಟ್ಟಿದ್ದಾರೆ. ಕ್ವಶನ್ ಪೇಪರ್ ಮಾಡೆಲ್ ಪ್ಯಾಟರ್ನ್ ಕೊಟ್ಟಿದ್ದಾರೆ, 3 ಸೆಟ್ ಕೊಟ್ಟಿದ್ದಾರೆ. ಸೊ ಒಂದು ಸೆಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಇರ್ತೈತಿ, ಯಾವ ರೀತಿ ನೀವು ಸಾಲ್ವ್ ಮಾಡ್ಬೇಕಂತಂತ ಹೇಳಿ. ಅದೇ ರೀತಿ ಸೇಮ್ ಸೆಕೆಂಡ್ ಮತ್ತು ಥರ್ಡ್ ಪ್ಯಾಟರ್ನು ನೀವು ಫಾಲೋ ಮಾಡ್ಬೋದು. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ಪೇಪರ್ ಸೆಟ್ ಕೊಟ್ಟಿದ್ದಾರೆ ನೋಡಿರಿ. ಸೆಟ್ 1, ಸೆಟ್ 2, ಸೆಟ್ 3 ಅಂತ ಹೇಳಿ 3 ಇದಾವೆ ಇಲ್ಲಿ. ಸೊ 3 ಕ್ವಶನ್ ಪೇಪರ್ ಸೆಟ್ಸ್ ಇದಾವೆ. ಇದು ನಿಮಗೆ DT ವೆಬ್ಸೈಟ್ನಲ್ಲಿ ಹೋದರೆ ಸಿಗ್ತೈತಿ. DT ವೆಬ್ಸೈಟಿಗೆ ಹೋದರೆ ನಿಮಗೆ ಸಿಲೆಬಸ್ಸು ಸಿಗ್ತೈತಿ ಮತ್ತು ಕ್ವಶನ್ ಪೇಪರ್ ಮಾಡೆಲು ಸಿಗ್ತೈತಿ. ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂಥೇಳಿ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ಕ್ವಶನ್ ಪೇಪರ್ ಮಾಡೆಲ್ ಸೆಟ್ 1 ಫಸ್ಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂದರೆ ಇನ್ಸ್ಟ್ರಕ್ಷನ್ಸ್ ಫಸ್ಟ್ ತಿಳ್ಕೊಡಿ ನೀವು. ಇನ್ಸ್ಟ್ರಕ್ಷನ್ಸ್ ಪಾರ್ಟ್ ಎ, ಆ್ಯಕ್ಚುಲಿ ಪಾರ್ಟ್ 4 ಅದಾವ, ಅಂದರೆ ಪಾರ್ಟ್ A, B, C, D ಅಂತ 4 ಪಾರ್ಟ್ಸ್ ಬರ್ತಾವೆ. ಫಸ್ಟ್ ಪಾರ್ಟ್ ಎದಲ್ಲಿ ಇನ್ಸ್ಟ್ರಕ್ಷನ್ನ ಏನು ಕೊಟ್ಟಿದ್ದಾರೆ ಅಂದರೆ ಫಾರ್ ಪಾರ್ಟ್ ಎ ಕ್ವೆಶನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯುಯೇಷನ್. ಸೊ ಪಾರ್ಟ್ ಎದಲ್ಲಿ ನಿಮಗೆ MCQs ಬರ್ತಾವೆ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತಾವೆ. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ನೀವು ಯಾವ ರೀತಿ ಆನ್ಸರ್ ಮಾಡ್ಬೇಕಂದ್ರೆ ಒಂದೇ ಒಂದು ಆನ್ಸರ್ ಮಾಡಬೇಕು. ಸೊ ಈಚ್ ಕ್ವಶನ್ಗೆ ಸಿಂಗಲ್ ಆನ್ಸರ್ ಬರೀರಿ, ಅದು ಕರೆಕ್ಟ್ ಯಾವುದು ಕನ್ಫರ್ಮ್ ಮಾಡಿಕೊಂಡು ಕರೆಕ್ಟ್ ಅಂತ ಕನ್ಫರ್ಮ್ ಆದಮೇಲೆ ಬರೀರಿ. ಸಪೋಸ್ ನೀವು ಒಂದೇ ಕ್ವಶನ್ಗೆ, ಈಗ ಫಸ್ಟ್ ಕ್ವಶನ್ ಐತೆ ಅಂತ ತಿಳ್ಕೊರಿ. ಸೊ ಫಸ್ಟ್ ಕ್ವಶನ್ ಒಂದೇ ಕ್ವಶನ್ಗೆ ನೀವು ಇಲ್ಲಿ ಆ್ಯಕ್ಚುಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿರ್ತಾರೆ. ಇದರಲ್ಲಿ A ಕರೆಕ್ಟ್ ಇರ್ಬೋದು, ಅಥವಾ B ಕರೆಕ್ಟ್ ಇರ್ಬೋದು, ಅಥವಾ C ಕರೆಕ್ಟ್ ಇರ್ಬೋದು, ಅಥವಾ D ಕರೆಕ್ಟ್ ಇರ್ಬೋದು. ಸೊ ಯಾವುದಾದ್ರೂ ಕರೆಕ್ಟ್ ಯಾವುದಿದೆಯಲ್ಲ ಅದನ್ನು ಆನ್ಸರ್ ಬರೀ. ಸಪೋಸ್ ನೀವು A ಕರೆಕ್ಟ್ ಇದ್ದರೆ A ಬರೋದು, ಆಮೇಲೆ ನೀವು B ಬರೆದ್ರೆ B ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, ಸಪೋಸ್ B ಕರೆಕ್ಟ್ ಇತ್ತು ನೀವು ಆಮೇಲೆ ಬರೆದ್ರೆ A ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಮದು ಮಾರ್ಕ್ಸ ಕಟ್ ಆಗ್ತೈತಿ. ಅದಕ್ಕೆ ಆನ್ಸರ್ ಯಾವಾಗಲೂ ಕರೆಕ್ಟ್ ಯಾವುದಿದೆಯಲ್ಲ ಅಂತ ಗೆಸ್ ಮಾಡಿಕೊಂಡು ಒಂದೇ ಆನ್ಸರ್ ಬರೀರಿ. ಒಂದೇ ಆನ್ಸರ್ ಅಂದರೆ ಈಗ ಇನ್ನೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡಬೇಕಂದ್ರೆ ಸೆಕೆಂಡ್ ಕ್ವಶನ್ ತೊಗೊಳ್ರಿ. ಸೆಕೆಂಡ್ ಕ್ವಶನ್ಗೆ ABCD ಆನ್ಸರ್ದಲ್ಲಿ ಸೆಕೆಂಡ್ ಕ್ವಶನ್ಗೆ ಸಪೋಸ್ D ಇಸ್ ದ ಕರೆಕ್ಟ್ ಆನ್ಸರ್ ಇತ್ತಂದರೆ D ಅಷ್ಟೇ ಬರೀರಿ. ಮತ್ತು ಇಲ್ಲಿ ನೀವು ಮುಂದೆ C ಬರೆದ್ರೆ D ಅಷ್ಟೇ ಕನ್ಸಿಡರ್ ಮಾಡ್ತಾರೆ, C ಕನ್ಸಿಡರ್ ಮಾಡೋಂಗಿಲ್ಲ. ಸಪೋಸ್ C ಕರೆಕ್ಟ್ ಇದ್ರೂ ಕನ್ಸಿಡರ್ ಮಾಡೋಂಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ ಆನ್ಸರ್ ಬರೀ ಫಸ್ಟಿಗೆ, ಮತ್ತು ಯಾವುದು ಕರೆಕ್ಟ್ ಇದೆಯಲ್ಲ ಅದನ್ನು ಕರೆಕ್ಟಾಗಿ ಚೂಸ್ ಮಾಡಿಕೊಂಡು ಬರೀರಿ. ಓಕೆ, ಸೊ ಈ ರೀತಿ ನಿಮಗೆ 15 ಕ್ವಶನ್ಸ್ ಬರ್ತಾವೆ, 15 MCQs ಬರ್ತಾವೆ. MCQs ಕ್ವಶನ್ಸ್ ಆದಮೇಲೆ ಪಾರ್ಟ್ ಎದಲ್ಲಿ ಸೆಕೆಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಬರ್ತದೆ ನೋಡಿರಿ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಬಂದಿದ್ದೆಲ್ಲ ಇಲ್ಲಿ. ಸೊ ಇಲ್ಲಿ ಆ್ಯಕ್ಚುಲಿ ಬ್ರ್ಯಾಕೆಟ್ನಲ್ಲಿ ನಿಮಗೆ 5 ಆನ್ಸರ್ ಕೊಟ್ಟಿರ್ತಾರೆ. ಸೊ 5 ಕ್ವಶನ್ ಅದಾವೆ, 5ರದ್ದು ಆನ್ಸರ್ ಇಲ್ಲಿ ಅದಾವೆ, ಬಟ್ ಜಂಬಲ್ಡ್ ಅದಾವೆ, ಮಿಕ್ಸ್ಡ್ ಇರ್ತಾವೆ. ನೀವು ಸುಟೇಬಲ್ ಯಾವುದು ಕರೆಕ್ಟ್ ಆನ್ಸರ್ ಇದೆಯಲ್ಲ ಅದನ್ನು ಚೂಸ್ ಮಾಡಿ ಇಲ್ಲಿ ಫಿಲ್ಅಪ್ ಮಾಡಬೇಕು. ಸೊ ಈಗ 5th ಡ್ಯಾಶ್ ಈಸ್ ದ ರೇಷಿಯೋ ಬಿಟ್ವೀನ್ ಟೋಟಲ್ ವಾಲ್ಯೂಮ್ ಟು ದ ಕ್ಲಿಯರೆನ್ಸ್ ವ್ಯಾಲ್ಯೂಮ್ ಅಂತಂತಿದೆಯಲ್ಲ, ಈ ಕ್ವಶನ್ಗೆ ಇಲ್ಲೇ ಆನ್ಸರ್ ಇರ್ತೈತೆ ರೀ. ಔಟ್ ಆಫ್ ದೀಸ್ 5 ಆನ್ಸರ್ ಇರ್ತೈತೆ, ಅದನ್ನು ನಿಮಗೆ ಕರೆಕ್ಟ್ ಯಾವ್ದು ಅನಿಸ್ತಲ್ಲ ಅದನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಫಿಲ್ಅಪ್ ಮಾಡಬೇಕು. ಓಕೆ, ಸೊ ಇದು ಸೆಕೆಂಡ್ ಪಾರ್ಟ್ ಇನ್ ದ ಪಾರ್ಟ್ ಎ. ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ ಸೆಕೆಂಡ್ ಪಾರ್ಟ್ ಬಿದಲ್ಲಿ ಥರ್ಡ್ ಸಬ್ಸೆಕ್ಷನ್ದಲ್ಲಿ ಆನ್ಸರ್ ಎನಿ 5 ಕ್ವಶನ್ಸ್ ಅದಿದೆ ನೋಡಿರಿ. ಸೊ ಆ್ಯಕ್ಚುಲಿ 8 ಕ್ವಶನ್ಸ್ ಕೊಟ್ಟಿರ್ತಾರೆ ಇಲ್ಲಿ. 8ರಲ್ಲಿ ನೀವು ಯಾವುದಾದ್ರೂ 5 ನಿಮಗೆ ಪರ್ಫೆಕ್ಟ್ ಯಾವ್ದು ಬರ್ತಲ್ಲ ಅದನ್ನು 5 ಚೂಸ್ ಮಾಡಿಕೊಂಡು ಎಷ್ಟು ಮಾರ್ಕ್ಸ್ ಅಂದರೆ 2 ಮಾರ್ಕ್ಸಿಗೆ ಇದು ನೀವು ಈಚ್ ಕ್ವಶನ್ಗೆ 2 ಮಾರ್ಕ್ಸ್, ಟೋಟಲ್ ನಿಮಗೆ 10 ಮಾರ್ಕ್ಸ್ ಸಿಗ್ತೈತಿ. ಓಕೆ, ನೆಕ್ಸ್ಟ್
ಪಾರ್ಟ್ ಸಿದಲ್ಲಿ ಯಾವ ರೀತಿ ಇದೆ ನೋಡಿಲಿ. ಪಾರ್ಟ್ ಸಿದಲ್ಲಿ ಇನ್ಸ್ಟ್ರಕ್ಷನ್ ಏನಿದೆ, ಸಬ್ ಸೆಕ್ಷನ್ 4 ಆನ್ಸರ್ ಎನಿ 5 ಅಂತಿದೆ ನೋಡಿ. ಇಲ್ಲಿ ಯಾವುದಾದ್ರೂ 5 ನೀವು ಚೂಸ್ ಮಾಡಬೇಕಾಗ್ತೈತಿ. ಸೊ ಟೋಟಲ್ 8 ಕ್ವಶನ್ಸ್ ಬರ್ತಾವೆ. 8ರಲ್ಲಿ ಎನಿ 5 ಚೂಸ್ ಮಾಡಿ. ಈಚ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? 3 ಮಾರ್ಕ್ಸ್. ಪ್ರತಿಯೊಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇದೆ ರೀ? 3 ಮಾರ್ಕ್ಸ್ ಇದೆ. ಸೊ ಟೋಟಲ್ ನಿಮಗೆ ಮ್ಯಾಕ್ಸಿಮಮ್ 15 ಮಾರ್ಕ್ಸ್ ನಿಮ್ಗೆ ಸಿಗ್ತೈತಿ. ನೀವು 5 ಕ್ವಶನ್ ಪರ್ಫೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿಮಗೆ 15 ಮಾರ್ಕ್ಸ್ ಸಿಗ್ತೈತಿ. ನೆಕ್ಸ್ಟ್ ಪಾರ್ಟ್ ಡಿದಲ್ಲಿ 2 ಸೆಕ್ಷನ್ ಬರ್ತಾವೆ. ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತಂತ 2 ಬರ್ತಾವೆ. ಸೊ ಸೆಕ್ಷನ್ 1ದಲ್ಲಿ ನಿಮಗೆ ಏನು ಇನ್ಸ್ಟ್ರಕ್ಷನ್ ಇದೆ ಅಂದರೆ ಆನ್ಸರ್ ಎನಿ 5 ಕ್ವಶನ್ಸ್ ಅಂತಿದೆ ನೋಡಿ. ಸೊ ಔಟ್ ಆಫ್ 8 ಕ್ವಶನ್ಸ್ ನೀವು ಯಾವುದಾದ್ರೂ 5 ಕ್ವಶನ್ ಆನ್ಸರ್ ಮಾಡಬೇಕು. 5ಕ್ಕೆ ಎಷ್ಟು ಮಾರ್ಕ್ಸ್ ಇದೆ ಇಲ್ಲಿ? ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಟೋಟಲ್ ನಿಮಗೆ 25. ಸೊ 25 ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ ಇಲ್ಲೇ ಸಿಗ್ತೈತಿ. ಓಕೆ. ನೆಕ್ಸ್ಟ್ ಸೆಕ್ಷನ್ 2ದಲ್ಲಿ, ಪಾರ್ಟ್ ಡಿ ಸೆಕ್ಷನ್ 2ದಲ್ಲಿ ಸಬ್ ಸೆಕ್ಷನ್ ಕ್ವಶನ್ ಇದ್ರಿ 6th ಒನ್ ಆನ್ಸರ್ ಎನಿ 3 ಕ್ವಶನ್ಸ್ ಅಂತಿದೆ. ಸೊ ಈಚ್ ಕ್ಯಾರೀಸ್ 10 ಮಾರ್ಕ್ಸ್. ಸೊ ಜಾಸ್ತಿ ಮಾರ್ಕ್ಸ್ ಕ್ಯಾರಿ ಮಾಡ್ತಾವ 10. ಸೊ ನೀವು ಔಟ್ ಆಫ್ ದೀಸ್ 5 ಎನಿ 3 ನೀವು ಚೂಸ್ ಮಾಡ್ಕೊಳ್ರಿ ಆನ್ಸರ್ ಮಾಡಲಿಕ್ಕೆ. ಎನಿ 3 ಚೂಸ್ ಮಾಡ್ಕೊಂಡು ಆನ್ಸರ್ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಸಿಗ್ತದೆ ಅಂದರೆ 30 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದು ಕ್ಯಾರಿ ಮಾಡ್ತೈತಿ. ಓಕೆ. ಸೊ ಇದು ಕ್ವಶನ್ ಪೇಪರ್ ಪ್ಯಾಟರ್ನ್. ಬಟ್ ನೀವು ವೆನ್ ಯು ಆರ್ ರೈಟಿಂಗ್ ದ ಕ್ವಶನ್ ನಂಬರ್ ಬರಿಬೇಕಾದಾಗ ಸರಿಯಾಗಿ ಬರಿಬೇಕು. ಇಲ್ಲಿ ನಾನು ನಿಮಗೆ ಒಂದು ತೋರಿಸ್ತೀನಿ ಎಕ್ಸಾಂಪಲ್. ಪಾರ್ಟ್ ಸಿದಲ್ಲಿ ನೀವು ಆನ್ಸರ್ ಮಾಡಬೇಕಾದಾಗ ಪಾರ್ಟ್ ಸಿ ಅಂತಂಥೇಳಿ ಮೇಲೆ ಹೆಡ್ಡಿಂಗ್ ಬರೀರಿ. ಪಾರ್ಟ್ ಸಿ ಅಂಥೇಳಿ ಬರೋದು. ನೆಕ್ಸ್ಟ್ ನೀವು ಸಬ್ ಸೆಕ್ಷನ್ನು ಬರಿಬೇಕಾಗ್ತೈತಿ. ಸಬ್ ಸೆಕ್ಷನ್ 4ದಲ್ಲಿ ನೀವು ಯಾವ ಕ್ವಶನ್ ಆನ್ಸರ್ ಮಾಡಿ, ಸಪೋಸ್ ನೀವು 6th ಕ್ವಶನ್ ಆನ್ಸರ್ ಮಾಡ್ತಾ ಇದ್ರೆ 6th ಅಂತ ಹಾಕಬೇಕಾಗ್ತೈತಿ. ಸೊ ಪಾರ್ಟ್ ನಂಬರ್ ಬರೀರಿ, ಸಬ್ ಸೆಕ್ಷನ್ ನಂಬರ್ ಬರೀರಿ, ಮತ್ತು ಕ್ವಶನ್ ನಂಬರ್ ಬರೀರಿ. ಆವಾಗ ನಿಮಗೆ ಕರೆಕ್ಟ್ ಮಾರ್ಕ್ಸ್ ಸಿಗ್ತಾವೆ. ಸಪೋಸ್ ನೀವು ಸರಿಯಾಗಿ ಪಾರ್ಟ್ ಮೆನ್ಷನ್ ಮಾಡದೆ ಹೋದರೆ, ಸಬ್ ಸೆಕ್ಷನ್ ಕ್ವಶನ್ ನಂಬರ್ ಸರಿಯಾಗಿ ಮೆನ್ಷನ್ ಮಾಡದೆ ಹೋದರೆ ನಿಮ್ಮದು ಮಾರ್ಕ್ಸ್ ಕಟ್ ಆಗ್ತಾವೆ. ಓಕೆ. ಸೊ ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಎಕ್ಸಾಂಪಲ್ ಹೇಗೆ ನೀವು ಆನ್ಸರ್ ಮಾಡಬೇಕಂತ ನಾನು ಹೇಳಿದ್ದು. ಇಲ್ಲಿ ನೆಕ್ಸ್ಟ್ ಇದೇ ರೀತಿ 2 ಕ್ವಶನ್ ಪೇಪರ್, ಮತ್ತೆ ಇನ್ನೂ 2 ಕ್ವಶನ್ ಪೇಪರ್ ಸೆಟ್ ಅದ ನೋಡಿರಿ. ಮಾಡೆಲ್ ಕ್ವಶನ್ ಪೇಪರ್, ಡಿಫ್ರೆಂಟ್ ಕ್ವಶನ್ಸ್ ಬಟ್ ಪ್ಯಾಟರ್ನ್ ರಿಮೈನ್ಸ್ ಸೇಮ್. ಸೊ ಪ್ಯಾಟರ್ನ್ ಸೇಮ್ ಬರ್ತೈತಿ. ಫಸ್ಟ್ ಪಾರ್ಟ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತಾವೆ, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತೈತಿ. ನೆಕ್ಸ್ಟ್ ಜಸ್ಟ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತೈತಿ. ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ ಸೇಮ್ ಪ್ಯಾಟರ್ನ್ ಬರ್ತೈತಿ. ನಿಮಗೆ ಚಾಯ್ಸಸ್ ಇರ್ತೈತಿ. ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿದಲ್ಲಿ ಚಾಯ್ಸಸ್ ಇರ್ತಾವೆ, ಬಟ್ ಪಾರ್ಟ್ ಎದಲ್ಲಿ ಚಾಯ್ಸ್ ಇರೋಂಗಿಲ್ಲ. ಸೊ ಇದು ಸೆಕೆಂಡ್ ಕ್ವಶನ್ ಪೇಪರ್ ಪ್ಯಾಟರ್ನ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ ನೋಡಿರಿ. ಇನ್ಸ್ಟ್ರಕ್ಷನ್ ರಿಮೇನ್ ಸೇಮ್, ಓನ್ಲಿ ಕ್ವಶನ್ಸ್ ಆರ್ ಡಿಫ್ರೆಂಟ್ ಹಿಯರ್. ಇದನ್ನು ನೋಡ್ಕೊಂಡು ನೀವು ಸರಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡಬೇಕಂದ್ರೆ 3 ಕ್ವಶನ್ ಪೇಪರ್ ಆನ್ಸರ್ಸ್ ಒಂದು ಕಡೆ ಬರುತ್ತೆ ತೆಗೀರಿ. ಆಲ್ 3 ಕ್ವಶನ್ ಪೇಪರ್ ಆನ್ಸರ್ಸ್ ನೀವೇನು ಮಾಡಬೇಕು, ಆಲ್ 3 ಕ್ವಶನ್ ಪೇಪರ್ ಆನ್ಸರ್ಸ್ 3 ಸೆಟ್ ಅದಲ್ಲ, 3 ಥರದ್ದು ಒಂದು ನೋಟ್ಬುಕ್ ತೊಗೊಂಡು ನೀಟಾಗಿ ಬರೀರಿ. 3 ಥರದ್ದು 3 ಕ್ವಶನ್ ಪೇಪರ್ ಆನ್ಸರ್ಸ್ ಪ್ರಾಕ್ಟೀಸ್ ಮಾಡಿರಿ. ಬರೆದು ತೆಗೀರಿ. ಆಮೇಲೆ ಇಂಪಾರ್ಟೆಂಟ್ ನಾನು ನಿಮಗೆ ಜಸ್ಟ್ ಪಾಸ್ ಮಾಡ್ಕೋಬೇಕಂತನೋರಿಗೆ, ಮಾಡ್ಕೋಬೇಕನ್ನೋರಿಗೆ ನಾನು ಹೇಳೋದು ಪಾರ್ಟ್ ಸಿ ಮತ್ತು ಡಿ ಇವು 2 ಪರ್ಫೆಕ್ಟ್ ಮಾಡಿಕೊಡ್ರಿ. ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಕ್ವಶನ್ಸ್ ಪರ್ಫೆಕ್ಟ್ ಮಾಡಿಕೊಡ್ರಿ. ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತೈತೆ ಅಂದರೆ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಪರ್ಫೆಕ್ಟ್ ಮಾಡಿಕೊಂಡ್ರೆ ಪಾರ್ಟ್ ಸಿದಲ್ಲಿ 3 ಮಾರ್ಕ್ಸ್ ಕ್ವಶನ್ ಟೋಟಲ್ 5 ಆನ್ಸರ್ ಮಾಡಿದರೆ ನೀವು 15 ಮಾರ್ಕ್ಸ್ ಸಿಗ್ತೈತಿ. ಪಾರ್ಟ್ ಡಿದಲ್ಲಿ 5 ಮಾರ್ಕ್ಸ್ ಕ್ವಶನ್ ಟೋಟಲ್ 5 ಆನ್ಸರ್ ಮಾಡಿದರೆ 25 ಮಾರ್ಕ್ಸ್ ಸಿಗ್ತೈತಿ. ಅಷ್ಟೇ ಅಲ್ದಿದ್ದು ಸೆಕ್ಷನ್ ಇದರಲ್ಲಿ 1 ಮತ್ತು 2 ಪಾರ್ಟ್ ಬರ್ತಾವೆ. ಇನ್ನೊಂದು 3 ಕ್ವಶನ್ಸ್ 10 ಮಾರ್ಕ್ಸದ್ದು ನಿಮಗೆ ಎಷ್ಟು ಬರ್ತಾವೆ? 30 ಮಾರ್ಕ್ಸ್ ಬರ್ತಾವೆ. ಸೊ ಟೋಟಲ್ ಎಷ್ಟು ಆಗ್ತೈತಿ? ಇದು ಎಲ್ಲ ಸೇರಿ 70 ಆಗ್ತೈತಿ. ಸೊ 70 ಮಾರ್ಕ್ಸ್ ಕ್ವಶನ್ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಆರಾಮ್ಸೆ ನೀವು 70 ಸ್ಕೋರ್ ಮಾಡ್ತೀರಿ ಎಕ್ಸಾಮ್ದಲ್ಲಿ. ಸೊ 70 ಸ್ಕೋರ್ ಮಾಡಿದರೆ ನಿಮಗೆ ಸ್ಕೋರಿಂಗ್ ಆಗ್ತೈತಿ ಮತ್ತು ಆರಾಮ್ಸೆ ನೀವು ಪಾಸು ಆಗ್ತೀರ. ಅದಕ್ಕೆ ನಾನು ಹೇಳೋದು ಇವು 3 ಕ್ವಶನ್ ಪೇಪರ್ದು ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಯಾವುದೂ ಕ್ವಶನ್ ಮಿಸ್ ಮಾಡಲಾರ್ದೆ ಆನ್ಸರ್ಸ್ ನೀಟಾಗಿ ಬರೆದು ಅವನ್ನೇ ಪ್ರಾಕ್ಟೀಸ್ ಮಾಡಿದರೆ ನೀವು ಆರಾಮ್ಸೆ 70 ಸ್ಕೋರ್ ಮಾಡ್ತೀರಿ. ಸೊ ಇಷ್ಟು ನಾನು ನಿಮಗೆ ಹೇಳ್ಬೋದು. ಓಕೆ. ಸೊ ಇದು ನಿಮಗೆ ಯೂಸ್ಫುಲ್
ಇದೆ ಅಂತಂತ ಹೇಳಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಇದು ಹೆಲ್ಪ್ ಆಗ್ತಿದ್ರೆ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೂ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಮಾಡ್ದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.